ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ಹುಣ್ಣಿಮೆ ಅಲ್ವಾ, ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಮತ್ತು ಇಲ್ಲಿ ಮನೆ ಹತ್ರನೇ ಇರೋದು ದೇವಸ್ಥಾನ. ಮತ್ತು ಇವತ್ತು ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ, ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಮನೆ ಹತ್ರನೇ, ಸೊ ಎಲ್ಲೂ ಇಲ್ಲ, ತುಂಬ ಏನು ದೂರ ಏನಿಲ್ಲ. ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಂಡಿದ್ವಿ. ಸೊ ನೋಡಿ ತೋರಿಸ್ತೀನಿ ಎಲ್ಲಿದೆ ದೇವಸ್ಥಾನ ಅಂತ ಹೇಳಿ. ಆ ಲೈಟಿಂಗ್ಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ದೇವಸ್ಥಾನ ಇರೋದು. ಸೊ ಇಲ್ಲೇ ಹತ್ರನೇ. ಸೊ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಇವಾಗ ನಾನು ಅಮ್ಮ ಹೋಗ್ತಾ ಇದ್ದೀವಿ. ಹೋಗಿ ಎತ್ಕೊಂಬ. ನಾನು ಅಮ್ಮ ಹೋಗ್ತಾ ಇದ್ವಿ. ಪೂಜೆ ಸಾಮಾನು ನೋಡಿ, ಮನೆ ಶಿಫ್ಟ್ ಮಾಡುವಾಗ ಅದೆಲ್ಲ ಏನೂ ಸಿಗ್ದೇ ಇದ್ರೊಳಗೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸೊ ನೋಡಿ, ಹೋಗೋ ಟೈಮಲ್ಲಿ ಇವ್ರದ್ದು ಗೋಳು ಏನದು ಹೂವನ ಮಲ್ಲಿಗೆ. ನಮ್ಮ ಏರಿಯಲ್ಲಿ ಹೇಗೆ ಮಾಡ್ತಾರೆ ಅಂದರೆ, ಮಹಾದೇವಮ್ಮ ದೇವಸ್ಥಾನ ಅಂತ ಹೇಳಿ ಈ ದೇವಸ್ಥಾನ. ಸೊ ಇವತ್ತು ಹುಣ್ಣಿಮೆ ಅಂದ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಆಗಿದೆ ಪೂಜೆ, ಬೆಳಗ್ಗೆ ಮಾಡಿದ್ರು ಪೂಜೆ. ಇವಾಗ ಒಂದ್ಸಲ ಪೂಜೆ ಮಾಡಿದ್ದಾರೆ ಅಮ್ಮ. ಸೊ ಇವಾಗ ಪೂಜೆ ಎಲ್ಲ ಮುಗ್ದಿದೆ. ಸೊ ದೇವಸ್ಥಾನಕ್ಕೆ ಹೋಗೋದೊಂದೇ ಬಾಕಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಸೊ ಕರ್ಪೂರ ಗಂತ್ಕಡಿ ಪೂಜೆಗೆ ಏನು ಬೇಕೆಲ್ಲ ಅಮ್ಮ ತಗೋತಾ ಇದ್ದಾರೆ. ನೋಡು, ಲೈಟ್ ಹಾಕ್ಬಿಟ್ರು, ನಾನು ವಿಡಿಯೋ ಮಾಡ್ತೀನಿ. ಸೊ ಇದೇ ದೇವಸ್ಥಾನ. ಇಲ್ಲಿಂದ ಸ್ವಲ್ಪ ಒಳಗಡೆ ಹೋದರೆ ಇಲ್ಲಿ ದೇವಸ್ಥಾನ ಸಿಗುತ್ತೆ. ಇಲ್ಲಿಂದ ಒಳಗಡೆ ಹೋದ ತಕ್ಷಣ ಹೇಗಿದೆ ದೇವಸ್ಥಾನ ಅನ್ನೋದನ್ನು ತೋರಿಸ್ತೀನಿ ಗೈಸ್. ನಮ್ಮ ಏರಿಯಾ ದೇವಸ್ಥಾನ ಇದು. ಸೊ ಎಂಟ್ರೆನ್ಸ್ ಹಿಂಗೂ ಹೋಗ್ಬೋದು, ಆ ಕಡೆಯಿಂದನೂ ಬರ್ಬೋದು. ನಾವು ಹಿಂಗೆ ಹೋಗ್ತಾ ಇದ್ದೀವಿ, ಹಿಂಗೆ ಹತ್ರ ಅಂತ ಹೇಳಿ. ನೋಡಿ, ಪ್ರಸಾದ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕೊಡೋದಕ್ಕೆ ಜನಗಳಿಗೆ. ಇವಾಗ ರಶ್ ಏನಿಲ್ಲ, ಆಮೇಲೆ ರಶ್ ಆಗಿಬಿಟ್ರೆ ಕಷ್ಟ. ಸೊ ನೋಡಿ, ಫುಲ್ ಫ್ರೀ ಆಗಿದೆ, ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ವಿ. ಇದೇ ದೇವಸ್ಥಾನ. ಈಗ ನಾವು ಈ ದೇವಸ್ಥಾನಕ್ಕೆ ಬಂದಿರೋದು. ಇವಾಗ ಸ್ವಲ್ಪ ರಶ್ ಏನಿಲ್ಲ, ಇನ್ನು ಮುಂದೆ ರಶ್ ಆಗ್ತಾರೆ. ಇವಾಗ ಏನಷ್ಟು ರಶ್ ಇಲ್ಲ. ಸೊ ಹಂಗಾಗಿ ಬೇಗನೆ ಬಂದ್ಬಿಟ್ಟಿದ್ದೀವಿ ನಾವಂತೂ. ಈ ದೇವಸ್ಥಾನದಲ್ಲಿ ದೇವ್ರನ್ನ ನೋಡೋಕ್ಕೆ ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಬಟ್ ಇಲ್ಲಿ ಜನಗಳಿರೋದ್ರಿಂದ ಅಷ್ಟು ಫೋಕಸ್ ಆಗ್ತಿಲ್ಲ. ಮುಂದೆ ಹೋದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಮಾಡ್ತೀನಿ. ಮತ್ತು ಇಲ್ಲಿ ಏನು ಮಾತಾಡಿದ್ರು ಕೂಡ ಸೌಂಡು ಕೇಳಿಸಲ್ಲ. ದೇವ್ರ ಸಾಂಗ್ ಹಾಕಿದಾರಲ್ವ, ಹಾಗಾಗಿ ಎಲ್ಲರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಕೇಳಿಸಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಆಮೇಲೆ ದೇವ್ರನ್ನ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಇಲ್ಲಿ ಯಾವುದೇ ರೀತಿಯಾದ ವಿಡಿಯೋ ಮಾಡಬೇಡಿ ಅಂತ ಯಾರು ಕೂಡ ಹೇಳಲ್ಲ. ಸೊ ಅಲ್ಲೂ ಕೂಡ ವಿಡಿಯೋಗ್ರಾಫರ್ ಇದ್ದಾರೆ. ಇದು ಟಿ ವಿಲೆಲ್ಲ ಬರುತ್ತೆ. ತುಂಬ ಫೇಮಸ್ ಆಗಿದೆ ಈ ದೇವಸ್ಥಾನ ನಮ್ಮ ಏರಿಯಾದು. ಸೊ ಹಂಗಾಗಿ ನಾನು ಕೂಡ ವಿಡಿಯೋ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸಲ್ಲಿ ಹೋಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಆರಾಮ? ಏನು ಸಮಾಚಾರ? ಅಪರೂಪ ಅಲ್ಲ, ನಮ್ದಿಲ್ಲ ಮನೆ ಅಲ್ವಾ, ಈ ಕಡೆ ಈ ಸೈಡೇ ಮಾಡಿದ್ದೀವಿ ಇವಾಗ. ಲಾಸ್ಟ್
ಈ ಸೈಡಿಂದನೂ ಬರ್ಬೋದು ದೇವಸ್ಥಾನಕ್ಕೆ. ಸೊ ಎಂಟ್ರೆನ್ಸಿಂದನೂ ಬರ್ಬೋದು. ಸೊ ಟೋಟಲ್ ದೇವಸ್ಥಾನ ಹೀಗಿದೆ ನೋಡ್ಕೊಳ್ಳಿ ಒಂದ್ಸಲ. ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡ್ತೀನಿ ನೋಡಿ. ಇದು ಫುಲ್ ದೇವಸ್ಥಾನ ಹೀಗಿದೆ. ಸೊ ಎಂಟ್ರೆನ್ಸು ಹಿಂಗೂ ಬರ್ಬೋದು, ಬಟ್ ನಮಗೆ ಮನೆ ಆ ಕಡೆಯಿಂದ ಹತ್ತಿರ ಅಂತೇಳಿ ಹಂಗೆ ಬಂದ್ವಿ ಅಷ್ಟೇ. ಸೊ ಇವಾಗ ಪ್ರಸಾದ ಕೊಡ್ತಾ ಇದ್ದಾರೆ, ಇಸ್ಕೊಳ್ತಾ ಇದ್ದೀವಿ. ಎಲ್ರಿಗೂ ಪ್ರಸಾದ ಇದ್ದೇ ಇರುತ್ತೆ, ಮಿಸ್ ಆಗಲ್ಲ. ಸೊ ಇಸ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಇಲ್ಲೇ ತಿಂತೀಯಾ? ತಗೊಂಗಾರ ಬ್ಯಾಗ್ಗೊಳಗೆ ಹಾಕ್ಬಿಡು. ಕುತ್ಕೊಳ್ಳೋದ ಒಂದು 5 ನಿಮಿಷ, ಕೂತಿಲ್ವಲ್ಲ. ಸೆಕೆಂಡ್ ಕೊಡು. ಬಾಯ್. ಇದೊಂದು ಚೆನ್ನಾಗಿ ಮಾಡ್ತೀಯಾ? ಬಾ ನಮ್ಮ ಮನೆಗೆ ಹೋಗೋದು. ಬಾ ನಮ್ಮ ಮನೆಗೆ ಹೋಗೋದು. ನಮ್ಮ ಮನೆಗೆ ಹೋಗೋದು. ಎದ್ ಬಾ, ನಮ್ಮ ಮನೆಗೆ ಹೋಗೋದು. ಬಾ ಮನೆಗೆ ಹೋಗೋದು. ಬಾಯ್. ಸೊ ಇಷ್ಟೇ ದೇವಸ್ಥಾನದ ವ್ಲಾಗು. ಮನೆ ಹತ್ರನೇ ಅಲ್ವಾ, ಹಂಗಾಗಿ ಸಿಂಪಲ್ಲಾಗಿ ಪೂಜೆ ಆಯಿತು. ಮತ್ತು ರಶ್ ಇರಲಿಲ್ಲ. ನಾವು ಆಮೇಲೆ 7 ಗಂಟೆಗೆ ಹೋಗ್ತೀವಿ, 7:30ಗೆ ಹೋಗ್ತೀವಿ ಅಂದರೆ ಫುಲ್ ರಶ್ ಇರ್ತಿತ್ತು. ಅದಕ್ಕೆ ಬೇಗನೆ ಹೊರಟೋದ್ವಿ, ಇನ್ನೇನು ಕೆಲಸ ಇರಲಿಲ್ವಲ್ಲ ಅಂತ ಹೇಳಿ. ಇವಾಗ ಪ್ರಸಾದ ತಿನ್ನಿಸ್ತವ್ರು ನಮ್ಮಮ್ಮ. ಬಾತು ಪ್ರಸಾದ ಬಾತ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ನಮ್ಮ ಮೇಲೆ ಎಲ್ಲ ಇರೋದು, ಹಂಗಾಗಿ ಮನೆ ಹತ್ರನೇ ಅಲ್ವಾ. ಹೋದ್ಸಲಿನೂ ಹೋಗಿದ್ದೆ, ಚೆನ್ನಾಗಿತ್ತು ಪೂಜೆ ಎಲ್ಲ. ಹಾಗಾಗಿ ಈ ವರ್ಷನೂ ಹೋದೆ. ಸೊ ಹುಣ್ಣಿಮೆ ಟೈಮಲ್ಲಿ ಪೂಜೆ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಈ ದೇವಸ್ಥಾನದ ಬ್ಲಾಗ್ ಇಷ್ಟೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ.